ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವಾನಿ ಸಂತೋಷ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಬುಧವಾರದ ಮಿನಿ ಬ್ಲಾಗು. ಇವತ್ತು ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಬಂದಿದ್ದಾಯಿತು. ವಾಕಿಂಗ್ ಬಂದು ಇವಾಗ ಫಸ್ಟು ಕಾಫಿ ಕಾಯಿಸ್ಕೊಂಡು ಎಲ್ಲ ಕುಡ್ದಿದ್ದಾಯಿತು. ಎಲ್ಲ ಕೆಲಸ ಮುಗಿಸಿ ಒಂದೇ ಸಲ ಅಡುಗೆ ಮಾಡ್ಕೊಬಿಡೋಣ. ಇನ್ನು ಮಧ್ಯಾಹ್ನಕ್ಕೆ ತಿರ್ಗಾ ಮಾಡೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋದ್ರಿಂದ ಲೇಟ್ ಆಗುತ್ತೆ ಸ್ವಲ್ಪ ಬರೋದು ಇವತ್ತು ಅಂದ್ಬಿಟ್ಟು ಅದಕ್ಕೇ ಅಡುಗೆನೇ ಮಾಡಿಟ್ಬಿಡೋಣ ಒಂದೇ ಸಲ. ಕೋಸು ಬೇರೆ ತೊಗೊಬಂದಿದ್ನಲ್ಪ ಸಂತೆಲಿ, ಶನಿವಾರ ಸಂತೆಲಿ, ಅದಕ್ಕೆ ಕೋಸನ್ನ ಹೆಚ್ಚುತ್ತಾ ಇದ್ದೀನಿ. ಅಲ್ಲೆಲ್ಲ ಕಲ್ಲೆಲ್ಲ ನೀಟಾಗೇ ನಾನು ಒರೆಸ್ಕೊತೀನಿ. ಯಾವ್ದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೇ ನಾನೆಲ್ಲ ಕೋಸೆಲ್ಲ ಹೆಚ್ಚೋದು. ಕೆಳಗಡೆ ತುರಮಣೆ ಇದೆ, ಅದರಲ್ಲಿ ಹಚ್ಕೋತೀನಿ. ಅದರಲ್ಲಿ ಏನಾರು ಲೇಟ್ ಆಗುತ್ತೆ ಅಂತಂದ್ರೆ ಹಂಗೇ ಬಿಸಿನೀರು ಇಟ್ಬಿಟ್ಟು ಬೇಗ ಹಚ್ಬೋದಲ್ಲ ಅಂದ್ಬಿಟ್ಟು ಅದಕ್ಕೇ ಯಾವ್ದು ಅಡ್ಜಸ್ಟ್ ಆಗುತ್ತೆ ಆ ರೀತಿ ಮಾಡ್ಕೋತೀನಿ. ಇವಾಗ ಕೋಸೆಲ್ಲ ಹೆಚ್ಚು ನೀರಿಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದಾಯಿತು. ಸ್ವಲ್ಪ ನೀರು ಬೆಚ್ಚಗೆ ಇಟ್ಕೊಂಡು ಕಾಯಿಸ್ಕೊಂಡು ತೊಳೆದ್ರೇ ಇನ್ನೂ ನೀಟಾಗಿರುತ್ತೆ. ಕೋಸೆಲ್ಲ ಸ್ಮೆಲ್ಲೆಲ್ಲ ಹೋಗುತ್ತೆ. ಸ್ವಲ್ಪ ತೊಳೆದಿದ್ದಾಯಿತು. ಬಿಸಿನೀರು ಕಾಯಿಸಿ ಕುಕ್ಕರ್ ಹೆಸ್ರು ಕಾಳು ಬೇಳೆ ಎರಡೂ ಹಾಕಿ ಅದೇ ಕೂಸಿನ ಜೊತೆಗೇ ಅದನ್ನು ಕೂಗಿಸ್ಕೊಳ್ಳೋದು. ಅದು ಸ್ವಲ್ಪ ಕುಕ್ಕರ್ ನೋಡಿ ಚಿಕ್ಕ ಕೋಸು ಜಾಸ್ತಿ ಆಗೋಯಿತು. ಕುಕ್ಕರ್ ಸ್ವಲ್ಪ ಪಾತ್ರೆ ಚಿಕ್ಕ ಆಯಿತು. ಅದಕ್ಕೇ ನೀಟಾಗಿ ಅದ್ಮೆ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಹಣ್ಣು ಹಾಕಿ ಸ್ವಲ್ಪ ಉಪ್ಪು, ನಾನು ಇವಾಗಲೇ ಬೇಯಬೇಕಿದ್ರೇ ಹಾಕ್ತೀನಿ. ಕೋಸು ಎಲ್ಲ ಉಪ್ಪೆಲ್ಲ ಹಿಡಿಯುತ್ತೆ ಪಲ್ಯಕ್ಕೆ ಮಾಡೋದಕ್ಕೆ ಅಂದ್ಬಿಟ್ಟು ಅದನ್ನು ಅದ್ರ ಜೊತೆನೇ ಹಾಕಿ ಒಂದೆರಡು ವಿಷಲ್ ಹೊಡೆಸ್ದೆ. ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ನ ಹೊಡೆಸಿ ಅಷ್ಟೊತ್ತಿಗೆ ಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಖಾರಕ್ಕೆ ರೆಡಿ ಮಾಡ್ಕೊಬಿಡೋಣ. ಇನ್ನು ಖಾರ ರೆಡಿ ಮಾಡಿಕೊಂಡ್ರೆ ಅದು ವಿಷಲ್ ಕೂಗು ಆರೋಷ್ಟೊತ್ತಿಗೆ ಇದು ಮೆಣ್ಸಿನ್ಕಾಯಿ ಹುರಿದಿರೋದು ಆರುತ್ತಲ್ವ, ಅಷ್ಟೊತ್ತಿಗೆ ಎರಡೂ ಸರಿ ಹೋಗುತ್ತೆ. ಕೆಲಸ ಬೇಗ ಆಗುತ್ತೆ ಅಂತ ಮೆಣ್ಸಿನ್ಕಾಯಿ ಎಲ್ಲ ಹುರಿದಿಟ್ಟಿದ್ದಾಯಿತು. ಜೀರಿಗೆ ಮೆಣಸು ಪೌಡರ್ ಇತ್ತಲ್ವ ಅದನ್ನೇ ಹಾಕ್ಕೊಂಡೆ. ಜೀರಿಗೆ ಮೆಣಸು ಪೌಡ್ರು, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋಬೇಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ನಾನು ಜಾಸ್ತಿನೇ ಹಾಕೋದು, ಉಪ್ಪು ಸಾಂಬಾರಿಗೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ. ಅದನ್ನೆಲ್ಲ ರೆಡಿ ಮಾಡಿಟ್ಟು ಒಳಗಡೆ ಎಲ್ಲ ಕಸ ಗುಡಿಸ್ಬೇಕಲ್ವ, ಹಂಗಾಗಿ ಎಲ್ಲ ಕಸ ಎಲ್ಲ ನನ್ನ ಮಕ್ಕಳೆಲ್ಲ ಧೂಳೆಲ್ಲ ಮಾಡ್ತಾರೆ ಜಾಸ್ತಿ. ಮಂಚದ ಮೇಲೆ ಅಲ್ಲಿ ಮೂಟೆಗಳಿರೋದ್ರಿಂದನೂ ಸ್ವಲ್ಪ ಈ ಮೂಟೆಯಿಂದ ಆ ಮೂಟೆಗೆ, ಆ ಮೂಟೆಯಿಂದ ಈ ಮೂಟೆಗೆ ಜಂಪ್ ಮಾಡ್ತಾ ಇರ್ತಾರೆ. ಹಂಗಾಗಿ ಸ್ವಲ್ಪ ಧೂಳು ಜಾಸ್ತಿನೇ ಆಗಿರುತ್ತಲ್ವ, ಅದಕ್ಕೇ ಜಾಸ್ತಿ ಡೈಲಿ ಒದರ್ತೀನಿ. ಕ್ಲೀನ್ ಮಾಡಬೇಕಲ್ವ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಕ್ಲೀನೆಲ್ಲ ಮಾಡಿದ್ದಾಯಿತು. ಎಲ್ಲ ನೀಟಾಗೆಲ್ಲ ಜೋಡಿಸಿಟ್ಟು ಮನೆ ಕಸ ಎಲ್ಲ ಗುಡಿಸ್ಬೇಕು. ಎಲ್ಲ ಕೆಲಸ ರೆಡಿ ಮಾಡಿಬಿಟ್ಟು ಹೋದ್ರೇ ಸರಿ. ಅಷ್ಟೊತ್ತಿಗೆ ಅವ್ರಿಗೆ ತಿಂಡಿ ಹಾಕ್ಕೊಡೋಷ್ಟೊತ್ತಿಗೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬೇಕು. ಅದಕ್ಕೋಸ್ಕರ ಹೊರಗಡೆ ಎಲ್ಲ ಕಸ ಗುಡಿಸ್ತಿದ್ದೀನಿ. ಸಾಂಬಾರು ಮನೆ ಹತ್ರ ಇದ್ದರೆ ನಾನು ನಿಧಾನಕ್ಕೇ ಮಾಡ್ಕೊಳ್ಳೋದು. ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ವ ಅಂತ ಮಧ್ಯಾಹ್ನ ಟೈಮೇ ಸಾಂಬಾರು ಮಾಡಿಟ್ಬಿಟ್ಟೇ ಹೋಗ್ತೀನಿ. ಇವಾಗೆಲ್ಲ ಕಸ ಎಲ್ಲ ಗುಡಿಸಿದ್ದಾಯಿತು. ಈ ಮಂಚ ಚೀಲ ಎಲ್ಲ ಎಳ್ದು ಗುಡಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಸ್ವಲ್ಪ. ವಾರದ ದಿವಸ ಮಾತ್ರ ನಾನು ಆ ಥರ ಎಲ್ಲ ಗುಡಿಸೋದು. ಇದಂತೆ ಮಾಮೂಲಿ ಹಂಗೆ ಹೊರಗಡೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊತೀನಿ. ಅಷ್ಟೊತ್ತಿಗೆ ನೋಡಿ ಪಾತ್ರೆಗಳು ರೆಡಿ ಆಗೋವಾಗಲೇ ಎಲ್ಲ ಒಂದು ಕೆಲಸ ಮುಗೀತು ಅನ್ನೋಷ್ಟರಲ್ಲಿ ಇನ್ನೂ ನನ್ನ ಕೆಲಸ ರೆಡಿ ಆಗಿರ್ತವೆ. ನಮ್ಮ ಅತ್ತೆನೂ ಅಷ್ಟು ಇಷ್ಟು ಸ್ವಲ್ಪ ಮಾಡ್ತಾರೆ. ಅವರು ಸ್ವಲ್ಪ ಮಾಡ್ತಾರೆ, ಇಲ್ಲಾಂದರೆ ನಾನು ಒಬ್ಬಳೇ ಅಂದರೆ ಜಾಸ್ತಿ ಕೆಲಸ ರಿಸ್ಕ್ ಆಗೋಗುತ್ತೆ. ಎಲ್ಲ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ತೊಳಿತಾ ಇದ್ದೀನಿ. ಪಾತ್ರೆ ಏನು ಸ್ವಲ್ಪನೇ ಇದ್ದಿದ್ದು ಇವತ್ತು, ಅಷ್ಟೇನು ಜಾಸ್ತಿ ಪಾತ್ರೆ ಏನಿರಲಿಲ್ಲ. ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಟು ಎಲ್ಲ ಆಯಿತು. ಆಮೇಲೆ ಅಷ್ಟೊತ್ತಿಗೆ ಇದು ವಿಷಲ್ ಎಲ್ಲ ಆರಿರುತ್ತೆ ಅಂದ್ಬಿಟ್ಟು ಬಂದೆ ಸಾಂಬಾರು ಮಾಡಿಬಿಡೋಣ ಅಂತ. ಅದಕ್ಕೆ ಒಂದು ಟೊಮೊಟೊ ಹಾಕಿದ್ನಲ್ವ, ಆ ಟೊಮೊಟೊ ಹಣ್ಣು, ಸ್ವಲ್ಪ ಬೇಳೆ, ಸ್ವಲ್ಪ ಕೋಸು, ಸ್ವಲ್ಪ ಸಪ್ಪೆ ಸಾಂಬಾರು ಇದೆಲ್ಲ ಆಡಿಸಿ ಜೀರಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ವ, ಎಲ್ಲ ರುಬ್ಬಿದ್ದಾಯಿತು. ಸ್ವಲ್ಪ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಖಾರ ಆಡಿಸಿ ಇಟ್ಕೊಂಡಿರ್ತೀವಲ್ವ, ಆ ಖಾರನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಸಪ್ಪೆ ಸಾಂಬಾರು ಅದೇ ಇರುತ್ತೆ ಅಲ್ವ, ಅದನ್ನೇ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ನೀಟಾಗಿ ಸ್ವಲ್ಪ ಗಮ್ಮನೆ ತನಕ ಬೇಯಿಸ್ಕೋಬೇಕು. ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ನಾವು ಫಸ್ಟೇ ಸಪ್ಪೆ ಸಾರಿಗೆ ಹಾಕಿರ್ತೀವಲ್ವ ಸ್ವಲ್ಪನ, ಹಂಗಾಗಿ ಸ್ವಲ್ಪ ಕಮ್ಮಿಯಾಗಿ ಹಾಕೋಬೇಕು. ಅದು ಚೆನ್ನಾಗಿ ಖಾರ ಎಲ್ಲ ಬೆಂದಿದ್ದಾದಮೇಲೆ ಆ ಸಾಂಬಾರು ಇರ್ತಲ್ವ ಸಪ್ಪೆ ಸಾಂಬಾರು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ. ನನಗೆ ಈ ಥರ ಇಷ್ಟ ಆಗೋಲ್ಲ, ನನಗೆ ಖಾರ ಎತ್ತಿದ್ರೇ ಇಷ್ಟ ಆಗೋದು. ಅಷ್ಟೊತ್ತಿಗೆ ಆಮೇಲೆ ನಮ್ಮ ಮನೇಲಿ ಇಷ್ಟ ಆಗಲ್ವಲ್ಲ ಅವ್ರಿಗೆಲ್ಲ, ಈ ಕಡೆ ಉಪ್ಪಿರೋ ಸಾಂಬಾರು ಇವ್ರಿಗಿಷ್ಟ, ನಮ್ಗೆ ಆ ಸಾಂಬಾರು ಇಷ್ಟ ಆಗೋಲ್ಲ. ಹಂಗಾಗಿ ಅವ್ರಿಗೆಲ್ಲ ಬೇಕಲ್ಲ ಅಂತ ಅದನ್ನೇ ನಾನು ಮಾಡೋದು. ನನಗೆ ಸಪ್ರೇಟಾಗಿ ಸ್ವಲ್ಪ ಖಾರ ಎತ್ತಿಟ್ಕೊತೀನಿ ಬೇಕು ಅಂದರೆ, ಟೈಮ್ ಇದ್ದರೆ, ಇಲ್ಲ ಅಂದರೆ ಇಲ್ಲ. ಅಷ್ಟೊತ್ತು ಮುದ್ದೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮುದ್ದೆಗೆ ಆ ಕಡೆ ಮುದ್ದೆ ಇಟ್ಟಿದ್ದೀನಿ, ಈ ಕಡೆ ಪಲ್ಯ ಮಾಡಿಬಿಡೋಣ ಅಂತ
ಎಣ್ಣೆ, ಸ್ವಲ್ಪ ಸಾಸಿವೆ, ಒಂದು ಒಣಮೆಣ್ಸಿನ್ಕಾಯಿ ಹಾಕ್ತೆ. ಕರ್ಬೇವಿನ ಸೊಪ್ಪು ಇರಲಿಲ್ಲ ಸ್ವಲ್ಪ, ಹಂಗಾಗಿ ಹಾಕಿಲ್ಲ. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋ ತನಕ ಮಗ್ಗಿಸ್ಬೇಕು. ಹಂಗೇ ಸ್ವಲ್ಪ ಮಗ್ಗಿದಾದಮೇಲೆ ಅದಕ್ಕೆ ಈ ಸೊಪ್ಪು ಎಲ್ಲ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಈ ಕೋಸು ಬೇಳೆನ ಅದನ್ನು ಹಾಕಿ ಚೆನ್ನಾಗಿ ಲಿಪ್ನ ಇದು ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿನ ಲಾಸ್ಟಲ್ಲಿ ಹಾಕ್ಕೋಬೇಕು. ಲಾಸ್ಟಲ್ಲಿ ಹಾಕ್ಕೊಂಡು ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇವಾಗ ಮುದ್ದೆ ಮಾಡಿ ಇಟ್ಬಿಟ್ರೆ ಇನ್ನೇನು ಅಷ್ಟು ನಾನು ಹೊರಡ್ಬೋದಲ್ವ ಕೆಲಸಕ್ಕೆ ಅಂತ ನೋಡಿ. ಅದು ಚೆನ್ನಾಗಿ ಕುದಿ ಹತ್ತಿದ್ಮೇಲೆ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಎಕ್ಸ್ಟ್ರಾ ಹೆಂಗಾದ್ರೂ ಆಗಲಿ ಇರಲಿ ಅಂದ್ಬಿಟ್ಟು ಜಾಸ್ತಿನೇ ಮಡಿಕೋತೀನಿ. ಅದೊಂದು ಬಟ್ಲಲ್ಲಿ ಅಷ್ಟು ನೀರನ್ನ ತೆಗೆದಿಟ್ಕೊಂಡು 1.5 ಬಟ್ಲು ಅಷ್ಟು ಹಸಿಟ್ಟು ಹಾಕ್ಕೊಂಡೆ. 1.5 ಬಟ್ಲು ಹಾಕಿದ್ರೆ ಒಂದು 3 ಮುದ್ದೆ, ಸಣ್ಣಕ್ಕೆ ಮಾಡಿದ್ರೆ ಒಂದು 3 ಮುದ್ದೆ ಒಂದಿಷ್ಟಪ್ಪ ಆಗುತ್ತೆ, ಸಾಕಾಗುತ್ತೆ. ನಾವು 4 ಜನ 3 ಜನ ಇರೋರಿಗೆ ಸಾಕಾಗುತ್ತೆ. ಮಿಕ್ಕಿದ್ರೆ ಒಂದು ಮುದ್ದೆ ಮಿಕ್ಕುತ್ತೆ, ಇಲ್ಲಾಂದರೆ ಅದೇ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಹಂಗೆ ಸಾಕಾಗುತ್ತೆ. ಬೇಕು ಅಂದರೆ ಸ್ವಲ್ಪ ಬಿಸಿ ಮಧ್ಯಾಹ್ನಕ್ಕೋ ಇಲ್ಲ ಸಾಯಂಕಾಲಕ್ಕೂ ಮಾಡ್ಕೊಬೋದು. ಅಲ್ಲಿಂದ ಅಲ್ಲಿಗೆ ಖಾಲಿ ಆದರೆ ಸಾಕು ಅಂತ ಸ್ವಲ್ಪನೇ ಮಾಡ್ಕೊತೀನಿ. ಸ್ವಲ್ಪ ಮಿಕ್ಕಿದ್ರೂ ಒಂದೊಂದು ದಿವಸ ಮಿಕ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಮಿಕ್ಕಿದ್ರೆ ಊಟ ಮಾಡ್ತೀವಿ, ನಾವೇನಿಲ್ಲ. ಜಾಸ್ತಿ ಆಯಿತು ಅಂತಂದರೆ ಮಿಕ್ಕಿದ್ರೆ ಮೊಸರು ಗಿಸ್ರು ಹಾಕ್ಕೊಂಡು ಊಟ ಮಾಡೋದು. ನಮ್ಮ ಮನೇಲಿ ವೇಸ್ಟ್ ಏನು ಮಾಡೋಲ್ಲ. ಇಲ್ಲ ಆಡ್ಮರಿಗಳಿದ್ದಾವೆ ನಮ್ಮ ಮನೇಲಿ, ಅವಕ್ಕಾದರೂ ಕೊಡ್ತೀವಿ, ತಿಂತವೆ, ಏನು ವೇಸ್ಟ್ ಏನು ಆಗೋಲ್ಲ. ಹಂಗಾಗಿ ಒಂದು ಮುದ್ದೆ ಹೆಚ್ಚಾಗಿ ಎಲ್ಲ ಆಯಿತು. ನಾನು ಊಟ ಮಾಡ್ಕೊಂಡು ಬಂದೆ ಕೆಲಸಕ್ಕೆ. ಮಕ್ಕಳುಗಳೆಲ್ಲ ನೋಡ್ತಾ ಇದ್ದಾರೆ ನೋಡಿ, ಕೆಲಸಕ್ಕೆ ಬಂದಿದ್ದಾಯಿತು. ಎಲ್ಲ ಆಟ ಆಡ್ತಾಯಿದ್ದಾರೆ. ಇವಳು ಒಬ್ಬಳು ಪಾಪಕ್ಕೆ ಗೊಂಬೆ ಹಿಡ್ಕೊಂಡು ಆಟ ಆಡ್ತಾವಳೆ. ಇವನು ನೋಡಿ ನಾನು ಇಲ್ಲಿದ್ದೀನಿ ಅಂತ ಫೋನಲ್ಲಿ ತೋರಿಸ್ಕೊತಾ ಇದ್ದಾನೆ. ಆಟ ಆಡಿಕೊಂಡು ಮಕ್ಕಳುಗಳೇನಿಲ್ಲ ಬೆರೀತಾರೆ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಒಬ್ರಿಗೊಬ್ರು. ಇವನೊಬ್ಬ ಸೈಲೆಂಟಾಗೇ ಇರ್ತಾನೆ, ಯಾವಾಗಲೂ ಮಾತೇ ಆಡೋಲ್ಲ. ಇವಳು ಆವಾಗಲೂ ಅಳೋದೇನೆ, ಅವರಮ್ಮ ಹೊರಟೋಗ್ತಾರೆ ಅಂತ ಹೇಳ್ತಾನೆ ಇರ್ತಾಳೆ. ಹಂಗಾಗಿ ನಮಗೂ ಏನು ಬೇಜಾರು ಅನಿಸಲ್ಲ. ಮನೆಯಿಂದ ಎಲ್ಲ ಕೆಲಸ ಮಾಡಿಟ್ಟು ಹೋದ್ರೂ ಏನು ಬೇಜಾರು ಅನಿಸಲ್ಲ. ಮಕ್ಳುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ. ಮನೇಲೆಲ್ಲ ಕೆಲಸನೂ ಮಾಡಿಕ್ಬಿಟ್ಟು ಹೋದರೆ ಇವಾಗ ಕೆಲಸ ಇಲ್ಲ, ಇವಾಗ ಇನ್ನು ಮುಗಿದೋಗುತ್ತೆ. ಸ್ವಲ್ಪ ಬೇಜಾರು ಇದೆ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.